ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆ ದಿನ 12 ಗಂಟೆ ಸಮಯದಲ್ಲಿ ಆಗಿತ್ತು. ಪ್ರತ್ಯಕ್ಷದರ್ಶಿ ಗಾಯಾಳು ಸ್ವರ್ಣಾಂಬ ಎಕ್ಸ್ಕ್ಲೂಸಿವ್ ಮಾತು. ಬಾಂಬರ್ ಪತ್ತೆಗೆ 20ಕ್ಕೂ ಹೆಚ್ಚು ಟೀಮ್ ಪರಿಶೀಲನೆ. 1,500 ಸಿಸಿಟಿವಿ ಪರಿಶೀಲಿಸಿದ್ರೂ ಸಿಗ್ತಾ ಇಲ್ಲ ಸುಳಿವು. ಪೊಲೀಸರಿಗೆ ಸವಾಲಾದ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್. ಪಾಕ್ ಪರ ಘೋಷಣೆ ಪ್ರಕರಣದ ತನಿಖೆ ಚುರುಕು. ವಿಧಾನಸೌಧ ಪೊಲೀಸರಿಂದ 8 ಮಂದಿಯ ವಿಚಾರಣೆ. ದೇವರಾಣೆಗೂ ನಾಸಿರ್ ಸಾಬ್ ಜಿಂದಾಬಾದ್ ಎಂದಿದ್ದೇನೆ ಎಂದರು ನಾಶಿಪುಡಿ. ಲೋಕಸಭೆಗೆ ಬಿಜೆಪಿ ಪಟ್ಟಿ ರಿಲೀಸ್ ಮಾಡ್ತಾ ಇದ್ದಂತೆ ಕಾಂಗ್ರೆಸ್ ಅಲರ್ಟ್. ಕೈ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೆ ಸಿದ್ಧತೆ. ಇದೇ ತಿಂಗಳ ಎರಡನೇ ವಾರದಲ್ಲಿ ಬಿಡುಗಡೆ ಸಾಧ್ಯತೆ. ಕೊಬ್ಬರಿ ಖರೀದಿಗೆ ಇಂದಿನಿಂದ ನೋಂದಣಿ ಆರಂಭ. ಕೃಷಿ ಕೇಂದ್ರದ ಮುಂದೆಯೂ ರಾತ್ರಿಯಿಂದಲೂ ಕ್ಯೂ. ಹಾಸನದಲ್ಲಿ ಕೊಬ್ಬರಿ ಮಾರಾಟಕ್ಕೆ ರೈತರ ಹರಸಾಹಸ.